ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಜಾಗವನ್ನು ತೋರಿಸ್ತೀನಿ. ನೋಡಿ, ಸುತ್ತ ಗುಡ್ಡ ಬೆಟ್ಟಗಳ ಕಾಡು, ಒಂಥರ ಹಳ್ಳಿಯ ವಾತಾವರಣ. ನೋಡಿ, ಇಲ್ಲಿ ಅಡಿಕೆ ತೋಟ ಕಾಣ್ತಾ ಇದೆ. ಇದ್ರ ಮಧ್ಯದಲ್ಲಿ ನಮ್ಮ ಸ್ನೇಹಿತರು ಒಂದು ವಿಶೇಷವಾದ ಒಂದು ಬಿಲ್ಡಿಂಗನ್ನು ಕಟ್ಟಿದ್ದಾರೆ. ಅಂದರೆ ಇದು ಸಾರ್ವಜನಿಕರಿಗೆ ಈ ಬಿಲ್ಡಿಂಗ್ ಅರ್ಪಣೆ ಮಾಡಬೇಕು ನಾನು ಒಂದು ದೃಷ್ಟಿಯಿಂದ ಸಾಕಷ್ಟು ಶ್ರಮವಹಿಸಿ ಇದೊಂದು 60+ ಫೌಂಡೇಶನ್ ಅಂತ ಒಂದು ವಿಶೇಷವಾದ ಬಿಲ್ಡಿಂಗನ್ನು ಕಟ್ಟಿದ್ದಾರೆ. ನೋಡಿ, ತೋರಿಸ್ತೀನಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಜಾಗ. ನೋಡಿ, ಇಲ್ಲಿ ಎಂಟ್ರೆನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಇದು ಅಂದರೆ ಓಲ್ಡ್ ಏಜ್ ಹೋಮ್ ಥರ. ಅಂದರೆ ವಯಸ್ಸಾದವರು ನಾವು ಅವ್ರನ್ನ ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ, ಅಥವಾ ಫಾರಿನಲ್ಲಿ ಮಕ್ಕಳಿರ್ತಾರೆ, ಅಂಥವರು ತಮ್ಮ ಪೇರೆಂಟ್ಸನ್ನು ಮನೆ ಮಕ್ಕಳ ಥರನೇ ನೋಡ್ಕೊಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಇವರು ಮಮತಾ ಅವರು ಒಂದು ವಿಶೇಷವಾದ ಒಂದು ಭಾಳಷ್ಟು ಶ್ರಮವಹಿಸಿ ಇಂಥ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. ಇದರ ಪೂರ್ಣ ವಿವರವನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ನ್ಯಾಚುರಲಿ ಬಂಡೆ, ಇದೆಲ್ಲ ನ್ಯಾಚುರಲಿ ಇದ್ದಿದ್ದ ಜಾಗ. ಭಾಳ ಬೆಟ್ಟ ಗುಡ್ಡ ಇದ್ದ ಜಾಗನ ಅದನ್ನು ಕಡಿದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡಿ, ಇಲ್ಲಿ ಒಂಥರ ಸ್ಮಾಲ್ ಫಾಲ್ಸ್ ಥರ ಮಾಡಿದ್ದಾರೆ. ಸುತ್ತ ಗ್ರೀನ್ರಿ ತುಂಬ ಚೆನ್ನಾಗಿ ಮಾಡಿ, ಒಂಥರ ಆ ಥರ ಮಾಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ಲಾಗಿ. ನೋಡಿ, ಇದು ಆಫೀಸ್ ಅವ್ರದ್ದು. ನಾನು ತೋರಿಸ್ತೀನಿ. ಎಂಟ್ರೆನ್ಸು ಎಷ್ಟು ಚೆನ್ನಾಗಿದೆ ಅಂದರೆ ಇದನ್ನು ನಾವು ಓಲ್ಡ್ ಏಜ್ ಹೋಮ್ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಬ್ಯೂಟಿಫುಲ್. ರೆಸಾರ್ಟ್ ಥರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ನೋಡಿ, ಲೆಫ್ಟ್ ಸೈಡಲ್ಲಿ ದೇವಸ್ಥಾನ ಇದೆ, ಗಣೇಶ ಮತ್ತು ಆಂಜನೇಯನ ದೇವಸ್ಥಾನ ಇದೆ. ಹಾಗೆಯೇ ಇದು ಅವರ ಆಫೀಸ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ನೋಡಿ, ಇಲ್ಲಿ 60+ ಫೌಂಡೇಶನ್, ಒಂದು ಬುದ್ಧನ ವಿಗ್ರಹ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಇಲ್ಲಿ ಎಲ್ಲ ಫೆಸಿಲಿಟಿ ಇದೆ. ಇದು ನೋಡಿ, ಇಲ್ಲಿ ರೂಮ್ಸ್ ಫೆಸಿಲಿಟಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನೋಡಿ. ನೋಡಿ, ಕಾರಂಜಿ ಥರ ಮಾಡಿ ಸಂಜೆ ಬ್ಯೂಟಿಫುಲ್ ಆಗಿರುತ್ತೆ ವಾತಾವರಣ. ಅಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕು. ಓಲ್ಡ್ ಏಜ್ ಆದವರು ತಮ್ಮಲ್ಲಿ ಬಂದರೆ ಅವರಿಗೆ ಎಲ್ಲ ಫೆಸಿಲಿಟಿ ಕೊಡಬೇಕು. ನೋಡಿ, ಇಲ್ಲಿ ಹಾಸ್ಪಿಟಲ್ ಮಾಡಿದ್ದಾರೆ. 24/7 ನರ್ಸಿಂಗ್. ಅಂದರೆ ನೀವೆಲ್ಲರೂ ಒಂದು ಹಾಸ್ಪಿಟಲಲ್ಲೇ ಅಡ್ಮಿಟ್ ಆದಾಗ ಏನು ಫೆಸಿಲಿಟಿ ಕೊಡ್ತಾರೆ ಅದನ್ನ ಇಲ್ಲಿ ಕೊಡ್ತಾರೆ. ಅದು ಕಿಚನ್, ಅದು ಸಹ 24/7 ಊಟ ತಿಂಡಿ ವ್ಯವಸ್ಥೆ ಇದೆ. ಆ ಕಡೆ ಪ್ಲೇ ಗ್ರೌಂಡ್ ಇದೆ, ಪಾರ್ಕ್ ಇದೆ, ಎಲ್ಲ ಚೆನ್ನಾಗಿದೆ. ಈಗ ನಾನು ನಿಮಗೆ ರೂಮ್ ಯಾವ ಥರ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ನೋಡಿ, ರೂಮ್ಗಳು ನೋಡಿ ಈ ಥರ ಇದೆ. ಇದೊಂಥರ ಅವರು ಫ್ರೀ ಆದಾಗ ಕೂತ್ಕೊಳ್ಳೋಕ್ಕೆ ಜಾಗ ಮಾಡಿದ್ದಾರೆ. ಒಂದು ಟಿ ವಿ ಇಟ್ಟಿದೆ, ಬ್ಯೂಟಿಫುಲ್ ಆಗಿದೆ. ನೋಡಿ, ಇದು ಲಿಫ್ಟು. ವಯಸ್ಸಾದವರಿಗೆ ಲಿಫ್ಟ್ ಬೇಕೇ ಬೇಕು. ಇನ್ನೇನು ಸ್ವಲ್ಪ ದಿನದಲ್ಲೇ ಲಿಫ್ಟು ಅರೇಂಜ್ ಮಾಡ್ತೀವಿ. ನೋಡಿ, ಇದು 3-4 ಶೇರಿಂಗ್ ರೂಮ್ಸ್. ಇಲ್ಲೊಂದು 2 ಬೆಡ್ ಹಾಕ್ಬೋದು, ಇಲ್ಲಿ 2 ಬೆಡ್ ಬಾತ್ರೂಮ್ ಅಲ್ಲಿ ಬರುತ್ತೆ. ಅದೇ ಥರ ನೋಡಿ, ಇದೊಂದು 60+ ಫೌಂಡೇಶನ್ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಮಮತಾ ಅವರು. ಬಹಳ ಮುತುವರ್ಜಿ ವಹಿಸಿ ಇದು ಹಿರಿಯರಿಗೆ ಅನುಕೂಲ ಆಗಿ. ನೋಡಿ, ಈ ಥರ ಕಾಟ್ ಬರುತ್ತೆ, ಕಬೋರ್ಡ್ ಬರುತ್ತೆ. ಸೊ ಈ ಥರ ಇದು 3-4 ಶೇರಿಂಗ್ ರೂಮ್ಸ್. ಇದು ಡಬಲ್ ಬೆಡ್ರೂಮ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. 2 ಕಾಟ್ ಇದೆ, ಇಬ್ಬರು ಇರ್ಬೋದು, ಗಂಡ ಹೆಂಡತಿ ಇಬ್ಬರು ಇರ್ಬೋದು, ಇಲ್ಲ ಫ್ರೆಂಡ್ಸ್ ಇರ್ಬೋದು, ವಯಸ್ಸಾದವರು. ಎಷ್ಟು ಬ್ಯೂಟಿಫುಲ್ ಆಗಿದೆ. ನೋಡಿ, ಇದು ಕಲ್ಲೆಲ್ಲ ನೋಡಿ, ನ್ಯಾಚುರಲ್. ಇದು ಬಿಸಿ ಆಗಲ್ಲ. ಬಿಸಿಲಿಗೆ ನಮ್ಮ ಕಡೆ ಜಮ್ಮಿಟ್ಟಿಗೆ ಕಲ್ಲು ಅಂತಾರೆ, ಆ ಥರ. ನೋಡಿ, ಟಿ ವಿ ಇಟ್ಟಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ನೋಡಿ ನೋಡಿ, ಕಬೋರ್ಡು, ವಾಶ್ ಬೇಸಿನ್, ವಾಶ್ರೂಮ್ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಸೋಲಾರ್ ಇದೆ. ಎಲ್ಲ ಫೆಸಿಲಿಟಿನ ಹಿರಿಯರಿಗೆ ಕೊಡಬೇಕು ಅನ್ನೋದು ಅವರೊಂದು ಉದ್ದೇಶ. ನೋಡಿ, ಅದೇ ರೀತಿ ಇಲ್ಲಿ 2 ಸೈಡು ಈ ಬೆಡ್ರೂಮ್ಸ್ ಮಾಡಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಸಪ್ರೇಟಾಗಿ ಇರುವಂಥ ದಂಪತಿಗಳಿಗೆ, ಫ್ರೆಂಡ್ಸಿಗೆ ಎಷ್ಟು ಚೆನ್ನಾಗಿ ಮಾಡಿದೆ. ಲಿಫ್ಟ್ ಇದೆ ನೋಡಿ. ಇಲ್ಲಿ ಎದುರುಗಡೆ ನೋಡಿ ಸಿದ್ರ ಬೆಟ್ಟ ಕಾಣ್ತಾ ಇದೆ. ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ, ಅದೇ ಸಿದ್ರ ಬೆಟ್ಟ. ಎಷ್ಟು ಬ್ಯೂಟಿಫುಲ್ ವ್ಯೂ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಮೇಲ್ಗಡೆಯಿಂದ ತೋರಿಸ್. ನೋಡಿ, ಅದೇ ಸಿದ್ರ ಬೆಟ್ಟ. ಮತ್ತು ನೋಡಿ, ಅದು ರಾಮದೇವರ ಬೆಟ್ಟ. ನೋಡಿ, ತೆಂಗಿನ ತೋಟ, ಅಡಿಕೆ ತೋಟ, ಎಷ್ಟು ಬ್ಯೂಟಿಫುಲ್ ಆಗಿದೆ ವ್ಯೂ. ಅಂದರೆ ನಿಜವಾಗ್ಲೂ ಇದು ಸೇಮ್ ನೀವು ಹಳ್ಳಿಗೆ ಹೋದರೆ ಹಳ್ಳಿ ವಾತಾವರಣ ಹೇಗಿರುತ್ತೆ ಅಂಥ ಅನುಭವವನ್ನು ಇಲ್ಲಿ ಪಡಿ. ನೋಡಿ, ಫುಲ್ ನಾನು ಮೇಲ್ಗಡೆಯಿಂದ ಇದು ಏನು 60+ ಫೌಂಡೇಶನ್ ಇದೆಯಲ್ಲ, ಇದ್ರ ವ್ಯೂ ತೋರಿಸ್ತೀನಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ.
ಹಾಂ ಅದು ಕಿಚನ್ನು, ಇದು ಹಾಸ್ಪಿಟಲ್ಲು, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಸೇಮ್ ರೆಸಾರ್ಟ್, ನೀವು ರೆಸಾರ್ಟಿಗೆ ಬಂದಂಗೆ ಆಗುತ್ತೆ ಇಲ್ಲಿ ಬಂದರೆ. ಬ್ಯೂಟಿಫುಲ್. ಮಮತಾ ಅವರು ಭಾಳ ಶ್ರಮವಹಿಸಿ ಇದನ್ನು ನೋಡಿ. ಅಲ್ಲಿ ಕಾಣ್ತಾ ಇರೋದು CFS ಟ್ರೈನಿಂಗ್ ಸೆಂಟರ್. ಇದು ಥ್ರೂಔಟ್ ಇಂಡಿಯಾದಲ್ಲಿ ಇರುವ ಎಲ್ಲ ಯೋಧರಿಗೆ ಟ್ರೈನಿಂಗ್ ಕೊಡುವಂಥ ಒಂದು ಕೇಂದ್ರ ಇಲ್ಲೇ ಇದೆ. ಇದು ದಾಬಸ್ಪೇಟೆ ಪಕ್ಕದಲ್ಲೇ ಇದೆ ನೋಡಿ. ಅದು ದಾಬಸ್ಪೇಟೆ ಗೊರವನಹಳ್ಳಿ ಮುಖ್ಯ ರಸ್ತೆ. ತುಂಬ ದಾಬಸ್ಪೇಟೆ ನಮ್ಮ ಏನು ತುಮಕೂರು ಮೇನ್ ರೋಡಿಗೆ ತುಂಬ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಇಂಥ ಒಂದು ವಿಶೇಷವಾದ ನಮ್ಮ ಓಲ್ಡ್ ಏಜ್ ಹೋಮನ್ನು ಇವರು ನಿರ್ಮಾಣ ಮಾಡಿದ್ದಾರೆ ನೋಡಿ. ಇದು ಹಾಸ್ಪಿಟಲ್ 24x7. ಯಾರಿಗೆ ಈ ವಯಸ್ಸಾದವ್ರಿಗೆ ಏನೇ ತೊಂದರೆ ಆದ್ರೂ ನೋಡಿ, ಇಲ್ಲಿ 24x7 ಡಾಕ್ಟರ್ಸ್ ನರ್ಸಸ್ ಇರ್ತಾರೆ. ಇಷ್ಟು ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡಿದೆ ನೋಡಿ. 2 ರೂಮ್ ಇದೆ. ಹಾಗೆಯೇ ಇಲ್ಲಿ ನೋಡಿ, ಇಲ್ಲಿ ಬೆಡ್ಡು ಅನುಕೂಲ ಆಗಲಿ ವಯಸ್ಸಾದವರಿಗೆ. ಇಲ್ಲಿಂದ ಹೊರಗಡೆ ಬೆಂಗಳೂರಿಗೆ ಅಥವಾ ತುಮಕೂರಿಗೆ ತಗೊಂಡು ಹೋಗೋದು ಬೇಡ, ಇಲ್ಲೇ 24x7 ಅವರಿಗೆ ಸರ್ವಿಸ್ ಕೊಡಬೇಕು ಅನ್ನೋದು ಮಮತಾ ಅವರ ಬಹಳ ಮಹದಾಸೆ ನೋಡಿ. ಸಂಜೆ ಹೊತ್ತು ವಯಸ್ಸಾದವರಿಗೆ ಕುತ್ಕೊಳ್ಳೋದಕ್ಕೆ ಎಷ್ಟು ಚೆನ್ನಾಗಿ ಲಾನ್ ಮಾಡಿದ್ದಾರೆ ನೋಡಿ. ಒಂಥರ ಮೆಡಿಟೇಷನ್ ಸೆಂಟ್ರ್ ಥರ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಬೋದು, ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸ್ ಆಡ್ಬೋದು. ಅಷ್ಟು ಚೆಂದ ನೋಡಿ. ಇಲ್ಲೆಲ್ಲ ಗಿಡಗಳನ್ನು ಹಾಕಿದ್ದಾರೆ, ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. 60+ ಫೌಂಡೇಶನ್ ಅಂತ ನಮ್ಮ ಮಮತಾ ಅವರು ನಿರ್ಮಾಣ ಮಾಡಿರೋದು. ವಯಸ್ಸಾದವರು, ನಿಮಗೆ ಮಕ್ಕಳು ಹೊರಗಡೆ ಇದ್ದಾಗ ತಂದೆ ತಾಯಿಯರು ನೋಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿದ್ದಾರೆ. ಎಲ್ಲರೂ ಇದನ್ನು ಪ್ರಯೋಜನ ಪಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಫೈನಲಿ ನಾನು ನಿಮಗೆ ಕಿಚನ್ ತೋರಿಸ್ತೀನಿ ನೋಡಿ. ಏಕೆಂದರೆ ವಯಸ್ಸಾದವರಿಗೆ ಬಹಳ ಜಾಗೃತೆಯಿಂದ ಆಸಕ್ತಿ ವಹಿಸಿ ಊಟದ ತಯಾರಿ ಮಾಡಬೇಕಾಗತ್ತೆ ನೋಡಿ. ಇಲ್ಲಿ ಕಿಚನ್ ಕಮ್ ಡೈನಿಂಗ್ ಇದೆ. ನಿಮಗೆ ವಯಸ್ಸಾದವರಿಗೆ ರೂಮ್ಗೆ ಊಟ ಕೊಡಬೇಕು ಅಂದರೆ ರೂಮ್ಗೆ ತಂದು ಕೊಡ್ತಾರೆ. ಇಲ್ಲ ಅಂದರೆ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಡೈನಿಂಗ್ ಹಾಲ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ವಾಶ್ ಬೇಸಿನು. ಸೊ ಇದು ನೋಡಿ ಕಿಚನ್. ಇದು ತುಂಬ ಚೆನ್ನಾಗಿ ಆಧುನಿಕತೆಯನ್ನು ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ ಮಮತಾ ಅವರು. ಇದನ್ನು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಇಂಥ ಒಂದು ಸಂಸ್ಥೆಯನ್ನು ಕಟ್ಟೋದು ಬಹಳ ಕಷ್ಟ. ಭಾಳ ಆಸಕ್ತಿ ವಹಿಸಿ ಹಿರಿಯರಿಗೆ ಅನುಕೂಲ. ಇದು ಯಾವುದೇ ಲಾಭದ ದೃಷ್ಟಿಯಿಂದ ಮಾಡಿದ್ದಲ್ಲ, ಅವರು ಒಂದು ಜನಗಳಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಇದನ್ನು ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ನೋಡಿ. ಇದು ವಾಕಿಂಗ್ ಪಾತ್. ಮತ್ತು ವೆಜಿಟೇಬಲ್ ಸಹ ಇಲ್ಲೇ ಬೆಳೀತಾರೆ. ಇಲ್ಲಿ ಏನು ಬೇಕಾಗುತ್ತೆ, ಹಣ್ಣುಗಳು, ತರಕಾರಿಗಳು, ಹೂವು ಎಲ್ಲ ಇಲ್ಲೇ ಬೆಳೀತಾರೆ. ಹಾಗಾಗಿ ಪ್ಯೂರ್ ಆಹಾರ ಪದಾರ್ಥಗಳು ಇಲ್ಲಿ ಏನು ಉಳ್ಕೊಳ್ತಾರಲ್ಲ ವಯಸ್ಸಾದವರಿಗೆ ನೋಡಿ. ವಾಕಿಂಗ್ ಪಾತ್ ಎಷ್ಟು ಚೆನ್ನಾಗಿದೆ ನೋಡಿ. ಸುತ್ತ ಸೋಲಾರ್ ಲೈಟ್ ಹಾಕಿದ್ದಾರೆ. ನಿಮ್ಗೆ ರಾತ್ರಿ ಹೊತ್ತು ಒಂಥರ ವಿಶೇಷವಾಗಿ ಕಾಣುತ್ತೆ ಅಂಥ ಒಂದು ವ್ಯವಸ್ಥೆಯನ್ನು ಇವರು 60+ ಫೌಂಡೇಶನ್ ಇಲ್ಲಿ ಮಾಡಿದ್ದಾರೆ. ನಾನು ಕೇಳೋದಷ್ಟೇ, ತಾವೆಲ್ಲರೂ ಒಂದು ಸಾರಿ ಇಲ್ಲಿಗೆ ಭೇಟಿ ಕೊಡಿ. ನೀವು ನಿಮ್ಮ ಹಿರಿಯರನ್ನು ಸೇರಿಸೋ ಮೊದಲು ಇಲ್ಲಿಗೆ ಒಂದು ಸಾರಿ ಭೇಟಿ ಕೊಡಿ, ಇವ್ರ ಜೊತೆ ಮಾತಾಡಿ, ಇವರ ಅನುಭವವನ್ನು ಹಂಚ್ಕೊಳ್ಳಿ. ಆವಾಗ ನಿಮ್ಗೆ ಇಲ್ಲಿ ಬಂದಾಗ ಇಲ್ಲಿ ಅಟ್ಮಾಸ್ಫಿಯರು ಇವ್ರು ಹೇಗೆ ನೋಡ್ಕೊಳ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಖ್ಯವಾಗಿ ಇದರ ಓನರ್ ಏನು ಶ್ರಮವಹಿಸಿ ಮಮತಾ ಅವ್ರು ಕಟ್ಟಿದ್ದಾರೆ, ಅವರ